ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನೈಟ್ ಊರಿಗೆ ಹೋಗ್ಬೇಕಿತ್ತು. ಊರಿಗೆ ಹೋಗೋಕ್ಕೂ ಮುಂಚೆ ಒಂದಷ್ಟು ಕೆಲಸಗಳಿದ್ವು, ಅದನ್ನೆಲ್ಲ ನಾನು ಇವತ್ತು ಮುಗಿಸ್ಕೊಂಡೇ ಹೋಗ್ಬೇಕಿತ್ತು. ಹಂಗಾಗಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದೆ, ಸೀದಾ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಬರೋಣ ಅಂತ ಹೊರಟೆ. ಇನ್ನೆಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಒಂದು 12 o'clock ಆ ಥರ ಆಗ್ಬಿಟ್ಟಿತ್ತು. ಇನ್ನು ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಇನ್ನು ಮಧ್ಯಾಹ್ನ ಊಟ, ಬೆಳಗಿನ ಬ್ರೇಕ್ಫಾಸ್ಟ್ ಎರಡನ್ನೂ ಒಟ್ಟಿಗೆ ಮುಗಿಸ್ಕೊಂಡು ನಂಗೆ ತುಂಬಾ ದಿವಸದಿಂದ ಕ್ರೇವಿಂಗ್ ಆಗ್ತಿತ್ತು ಮ್ಯಾಂಗೋ ತಿನ್ಬೇಕು ಅಂತ. ಅದಕ್ಕೆ ಮ್ಯಾಂಗೋ ಬೇಡ, ಮ್ಯಾಂಗೋ ಲಸ್ಸಿ ತಗೊಳ್ಳೋಣ ಅನ್ಕೊಂಡು ತಗೊಂಡ್ ಬಂದೆ. ಬಟ್ ಇದು ನನಗಂತೂ 160 rupees ವರ್ತೇ ಇಲ್ಲ ಅನಿಸ್ಬಿಡ್ತು, ಬಿಕಾಸ್ ಇದು ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ. ಇನ್ನು ಮನೆಗೆ ಬಂದು ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಿತ್ತು. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಇಲ್ಲಿಂದ ಹೊರಟೆ. ಅಂಡ್ ಈ ನೈಟ್ ನಾನು ಫಸ್ಟ್ ಟೈಮ್ ಮೆಟ್ರೋ ಬೇಡ ಅಂತ ಬಸ್ಸಲ್ಲಿ ಹೋಗ್ತಿದ್ದೀನಿ. ನನ್ಗಂತೂ ಸಿಕ್ಕಾಬಟ್ಟೆ ಭಯ ಇತ್ತು. ಬಟ್ ಯಾರೋ ಒಬ್ರು ನಂಗೆ ತುಂಬಾ ಒಳ್ಳೆಯವ್ರು ಸಿಕ್ಕಿದ್ರು ನನ್ನ ಜೊತೆಗೆ. ಅಂಡ್ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ಊರಿಗೆ ಮುಂಚೆನೆ ನಾನು ಬಂದಿದ್ದೀನಿ ಅಂತ. ನಂಗೆ ಕೂರಕ್ಕೂ ಭಯ ಆಗ್ತಿತ್ತು, ಬಿಕಾಸ್ ಈ ಒಂದು ಖಾಲಿ ಬಸ್ಸಲ್ಲಿ ಒಬ್ಳೆ ಕೂತ್ಕೋಬೇಕಲ್ಲ ಅಂತ ನಾನು ಡೋರ್ ಹತ್ರ ನಿಂತ್ಕೊಂಡಿದ್ದೆ. ಫೈನಲಿ ಎಲ್ಲರೂ ಬಂದ್ರು, ನಾನು ಕೂಡ ಕೂತ್ಕೊಂಡೆ. ಬಸ್ ಹೊರಡಕ್ಕಿನ ಅರ್ಧ ಮುಕ್ಕಾಲು ಗಂಟೆ ಇತ್ತು. ನಾನು ಬಂದು ಕೂತಾದ್ಮೇಲೆ ಅಕ್ಕ ಕಾಲ್ ಮಾಡಿ ಡೈರೆಕ್ಟ್ ಆಗಿ ಹಾಸನ್ಗೆ ಬಾ, ಇಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ ಅಂದ್ಲು. ಬಟ್ ನನ್ನ ಬ್ಯಾಡ್ ಲಕ್, ಇಳ್ಕೊಳ್ಳೋದೇನೋ ಇಳ್ಕೊಬಿಟ್ಟಿದ್ದೀನಿ. ಬಟ್ ಯಾವ ಬಸ್ ಕೂಡ ವಿಜಯನಗರದಲ್ಲಿ ಸ್ಟಾಪೇ ಕೊಡಲ್ಲ ಅಂತಿದ್ರು. ಇನ್ನು ಅವಳೆ ಕಾಲ್ ಮಾಡಿ ಹಾಸನಲ್ಲಿ ಹೇಳ್ಕೊ, ಅಣ್ಣ ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ರು. ನಾನಂತೂ 3:30ಗೆ ಬಂದು ರೀಚ್ ಆಗ್ಬಿಟ್ಟಿದ್ದೆ. ಅವಳ ಮನೆಯಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 6:30 ಏನೋ ಆಗಿತ್ತು. ಅಲ್ಲಿಂದ ಹೊರಡ್ಬೇಕಾರೆ, ಅಲ್ಲಿಂದ ಹೊರಟು ನಾವು ಬಂದು ರೀಚ್ ಆಗ್ಬೇಕಾರೆ ಒಂದು 8 o'clock ಆ ಥರ ಆಗ್ಬಿಟ್ಟಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ, ಬಾಯ್.